ಶ್ರೀಕೃಷ್ಣ ಮಠದಲ್ಲಿ ವೈಭವದ ಶಿವರಾತ್ರಿ ಆಚರಣೆ ಜರುಗಲಿದೆ. ದಿನಾಂಕ 15 ಫೆಬ್ರವರಿ 2026ರಂದು ಉಡುಪಿಯ ಶ್ರೀಕೃಷ್ಣ ಮಠದಲ್ಲಿ ಸಂಜೆ 6 ಗಂಟೆಯಿಂದ ಬೆಳಗ್ಗೆ 6 ಗಂಟೆಯ ತನಕ ಅಖಂಡ ಶಿವರಾತ್ರಿ ಉತ್ಸವ ನಡೆಯಲಿದೆ. ರಾಜ್ಯಾಂಗಣದಲ್ಲಿ ಫೆಬ್ರವರಿ 15 ಭಾನುವಾರದಂದು ಸಂಜೆ 6 ಗಂಟೆಯಿಂದ ಮರುದಿನ ಮುಂಜಾನೆ 6 ಗಂಟೆಯ ತನಕ ನಿರಂತರ ಪೂಜೆ, ಪಾರಾಯಣ, ಉಪನ್ಯಾಸ, ಭಜನೆ ಕಾರ್ಯಕ್ರಮಗಳು ನಡೆಯಲಿವೆ. ರುದ್ರದೇವರು ನಡೆದಂತೆ ನಡೆಯಲು ಸಾಧ್ಯವಿಲ್ಲ. ಸ್ಮಶಾನವಾಸಿ ಎಲ್ಲವೂ ವಿಹಿತವೂ ಅಲ್ಲ. ಆದರೆ ಅವರು ನುಡಿದಂತೆ ಅವರ ಪ್ರೀತಿಕರ ಕಾರ್ಯವನ್ನು ನಾವು ಮಾಡಬೇಕು. ಇದು ನಾವು ರುದ್ರದೇವರನ್ನು ಆರಾಧಿಸುವ ಕ್ರಮ. ಹಾಗಾಗಿಯೇ ರುದ್ರದೇವರ ಪ್ರೀತಿಗಾಗಿ ರುದ್ರ ಪಾರಾಯಣ ಮಾತ್ರವಲ್ಲ, ವಿಶೇಷವಾಗಿ ಮಹಾರುದ್ರ ದೇವರೇ ತನ್ನ ಪತ್ನಿ ಪಾರ್ವತೀ ದೇವಿಗೆ ಪ್ರೀತಿಯಿಂದ ತಿಳಿಸಿದಂತೆ ರಾಮ ಮಂತ್ರ ಜಪ, ವಿಷ್ಣು ಸಹಸ್ರನಾಮ ಪಾರಾಯಣಗಳ ಮೂಲಕ ರುದ್ರದೇವರ ಆರಾಧ್ಯನಾದ ಶ್ರೀಕೃಷ್ಣನ ಸ್ಮರಣೆಯೂ ನಡೆಯಬೇಕು. ಆಗಲೇ ರುದ್ರದೇವರ ನಿಜವಾದ ಆರಾಧನೆ ನಡೆಸಲಾಗುವುದು. ರುದ್ರನ ಆರಾಧನೆ ಮುಖ್ಯವಾಗಿ ವಿದ್ಯೆಗೋಸ್ಕರ ಮಾಡಬೇಕು ಅಂತ. ನಾವೆಲ್ಲರೂ ಪರಮಾತ್ಮನ ಶ್ರೀಹರಿಯ ಅನುಗ್ರಹ ಆಗಬೇಕು ಅಂತ ಹೇಳಿದರೆ ಹೇಗೆ ಅನುಗ್ರಹ ಪಡೆಯೋದು ಅಂತ ಕೇಳಿದರೆ, ಪರಮಾತ್ಮನೇ ಕೃಷ್ಣನೇ ಮಾತು ಹೇಳಿದ್ದಾನೆ, ಜ್ಞಾನಿ ಪ್ರಿಯತಮಃ ಜ್ಞಾನೇನೇವ ಪರಂಪದಂ ಅಂತ. ಅಂದರೆ ದೇವರಿಗೆ ಯಾರು ತುಂಬ ಇಷ್ಟ ಅವರಿಗೆ ಬೇಗ ಅನುಗ್ರಹ ಮಾಡ್ತಾನೆ. ಯಾರಿಷ್ಟ? ಯಾರಿಗೆ ವಿದ್ಯೆ ಉಂಟೋ ಅವರು ದೇವರಿಗೆ ತುಂಬ ಇಷ್ಟ ಅಂತ. ಹಾಗಾಗಿ ನಾವೆಲ್ಲರೂ ಕೂಡ ಆ ಪರಮಾತ್ಮನ ಜ್ಞಾನವನ್ನು ಸಂಪಾದನೆ ಮಾಡಬೇಕು. ಆಗ ನಮಗೆ ದೇವರ ಅನುಗ್ರಹ ಸುಲಭದಲ್ಲಿ ಆಗ್ತದೆ. ಈಗ ಒಂದು ಶಾಲೆ ಅಂತ ಇಟ್ಕೊಂಡ್ರೆ, ಆ ಶಾಲೆಯಲ್ಲಿ ಕಲಿಯುವಂತಹ ವಿದ್ಯೆ ಯಾವುದು ಅಂತ ಕೇಳಿದರೆ ಅದು ಪರಮಾತ್ಮ, ಶ್ರೀಹರಿ. ಆ ಶಾಲೆಯಲ್ಲಿ ಪ್ರಿನ್ಸಿಪಲ್ ಅಂತ ಒಬ್ಬರು ಇರ್ತಾರೆ, ನಮಗೆಲ್ಲ ಪಠ್ಯಕ್ರಮವನ್ನೆಲ್ಲ ತಿಳಿಸಿಕೊಡುವವರು, ಅವರು ಪ್ರಿನ್ಸಿಪಲ್ ಅಂತ. ಆ ರೀತಿ ಯಾರು ಕೇಳಿದರೆ ಮುಖ್ಯ ಪ್ರಾಣದೇವರು ಮಧ್ವಾಚಾರ್ಯರು. ಹರಿಯ ಮತನೇ ಹರನ ಮತ, ಹರನ ಮತವೇ ಹರಿಯ ಮತ ಅಂತ. ಹಾಗಾಗಿ ನಾವೆಲ್ಲರೂ ಕೂಡ ನಿಜವಾದ ಆರಾಧನೆ ಯಾವುದು ಅಂತ ಕೇಳಿದರೆ ಅವರು ಹೇಳಿದ ರೀತಿಯೇ, ಅವರು ತೋರಿಸಿಕೊಟ್ಟಂತಹ ಮಾರ್ಗದಲ್ಲಿ ನಡೆಯುವಂಥದ್ದು.